ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡುವಂತೆ ಮಾಡಿದವ ಆರಂಭದಲ್ಲಿ ನಾವು ನೋಡಿದ್ದೇವೆ. ಶಿವನಿಂದ ಸಂಹಾರವನ್ನು ನಡೆಸುವವ, ಒಬ್ಬನಿಗೆ ಸೃಷ್ಟಿಯ ವ್ಯಾಪಾರವನ್ನು ಕೊಟ್ಟ, ಇನ್ನೊಬ್ಬರಿಗೆ ಸಂಹಾರದ ವ್ಯಾಪಾರವನ್ನು ಕೊಟ್ಟ. ಇಬ್ಬರಿಗೂ ಕೆಲಸದಲ್ಲಿ ಅವರವರ ಕೆಲಸದಲ್ಲಿ ತೊಡಗಿಸಿದ. ಈ ಎರಡನ್ನು ಮಾಡಿದ್ರಿಂದ ಅವನಿಗೆ ಹೆಸರೇನು? ಕೇಶವ ಅಂತ. ಹಾಗೆ ಮಾಧವಾನಂತ ಕೇಶವ, ಕೃಷ್ಣ ವಿಷ್ಣು ಋಷಿಕೇಶ ವಾಸುದೇವ ನಮೋಸ್ತುತೆ. ಕೃಷ್ಣ ಅಂತ, ಕೃಷೇಣ ಅಂತ. ಕೃಷಿ ಅಂತಂದರೆ ಈ ಭೂಮಿ. ಆ ಭೂಮಿಗೆ ನಷ್ಟ ನ ಅಂತಂದರೆ ಆನಂದ ಅಂತ. ಭೂಮಿಗೆ ಆನಂದ ಕೊಟ್ಟ ರೂಪ ಕೃಷ್ಣಾವತಾರವೂ ಹೌದು. ಭಗವಂತನ ಎಲ್ಲ ಅವತಾರವೂ ಕೂಡ ಕೃಷ್ಣ ಶಬ್ದದಿಂದ ವಾಚ್ಯ. ವರಾಹರೂಪಿಯಾದ ಭಗವಂತ ಭೂಮಿಗೆ ಆನಂದ ಕೊಡಲಿಲ್ವಾ? ಭೂಮಿಯಲ್ಲಿರುವವರಿಗೆ ಆನಂದ ಕೊಡಲಿಲ್ವಾ? ಹಾಗಾಗಿ ಅದು ಕರೀಲಿಕ್ಕೆ ಹೆಸರಿರುವುದಂತಲ್ಲ, ಭಗವಂತನ ಗುಣಾನುಸಂಧಾನಕ್ಕೋಸ್ಕರ ಭಗವಂತನ ನಾಮಗಳಿರುವಂಥದ್ದು. ವರಾಹರೂಪವೂ ಕೂಡ ಕೃಷ್ಣನೇ. ಯಾಕೆ? ಭೂಮಿಗೆ ಆನಂದ ಕೊಟ್ಟಿತು ಆ ವರಾಹರೂಪ. ನರಸಿಂಹ ರೂಪ ಕೃಷ್ಣ ಅಲ್ವಾ? ಪ್ರಹ್ಲಾದನಿಗೆ ಆನಂದವನ್ನು ಕೊಡಲಿಲ್ಲವಾ? ಕೇವಲ ಪ್ರಹ್ಲಾದನಿಗೆ ಮಾತ್ರ ಆನಂದ ಅಲ್ಲ, ಇವತ್ತು ನಮಗೆ ಗೊಂದಲಗಳು ಸಮಸ್ಯೆಗಳು ಉಂಟಾದಾಗ ನರಸಿಂಹನನ್ನು ಭಕ್ತಿಯಿಂದ ಆರಾಧನೆ ಮಾಡಿದೆವು ಅಂತಾದರೆ ನಮ್ಮ ವಿಘ್ನಗಳನ್ನು ಕೂಡ ಪರಿಹಾರ ಮಾಡ್ತಾನೆ. ಹಾಗಾಗಿ ಅವನು ಕೂಡ ಕೃಷ್ಣನೇ. ರಾಮಕೃಷ್ಣನಲ್ವಾ? ಅವನು ಕೃಷ್ಣನೇ ಹೋದಲ್ವಾ? ಮತ್ಸ್ಯವೂ ಕೃಷ್ಣ, ಕೂರ್ಮವೂ ಕೃಷ್ಣ. ದೇವತೆಗಳಿಗೆ ಆನಂದ ಕೊಡಲಿಲ್ವಾ? ಮಂದರ ಪರ್ವತ ಕುಸಿದು ಕೆಳಗಿಳಿತಾ ಇರುವಾಗ ಕೂರ್ಮನಾಗಿ ಬಂದು ಭೂಮಿಯನ್ನು ಎತ್ತಿ ಹಿಡಿದ. ಹಾಗಾಗಿ ಆ ರೂಪವೂ ಕೃಷ್ಣವೇ. ಈ ದೃಷ್ಟಿಯಿಂದ ನೋಡಿ, ವಾಮನ ದೇವತೆಗಳಿಗೆ ಆನಂದ ಕೊಡಲಿಲ್ವಾ? ಭೂಮಿಯಲ್ಲಿರುವವರಿಗೆ ಆನಂದ ಕೊಡಲಿಲ್ವಾ? ಇವತ್ತಿಗೂ ನಾವು ಉಪಾಸನೆ ಮಾಡುವಾಗ ನಮಗೂ ಆನಂದವನ್ನು ಕೊಡ್ತಾನೆ ಕೃಷ್ಣ. ಕಲ್ಕಿ ಇನ್ನೂ ಆನಂದ ಕೊಡಲಿಕ್ಕೆ ಬರಲಿಕ್ಕಿದ್ದಾನೆ. ಬುದ್ಧ ದೇವಸುಬೋಧಕ ಬುದ್ಧ ಸ್ವರೂಪ. ನಮಗೇನೋ ಇಲ್ಲಿಯ ಜನಗಳಿಗೆ ಗೊಂದಲ ಉಂಟಾಗಿರಬಹುದು ಕೆಲವರಿಗೆ, ಆದರೆ ಮಧ್ವರು ಹೇಳ್ತಾ ಇದ್ದಾರೆ ಬುದ್ಧ ರೂಪ ಎನ್ನುವಂಥದ್ದು ದೇವ ಸುಬೋಧಕ, ದೇವತೆಗಳಿಗೆ ಒಳ್ಳೆಯ ಆನಂದವನ್ನೇ ನೀಡಿದೆ, ಒಳ್ಳೆಯ ಜ್ಞಾನವನ್ನೇ ನೀಡಿದೆ. ಜ್ಞಾನ ಬಂತು ಅಂತಾದರೆ ಆನಂದ ಎನ್ನುವಂಥದ್ದು ಇದ್ದೇ ಇದೆ. ಹಾಗಾಗಿ ಮತ್ಸ್ಯ ಇರಬಹುದು, ಕೂರ್ಮ ಇರಬಹುದು, ವರಾಹ ಇರಬಹುದು, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಅಲ್ಲ. ಭಾಗವತದಲ್ಲಿ ತಿಳಿಸಿದ 24 ಅವತಾರಗಳು ಅದೂ ಅಲ್ಲ, ಅನಂತ ಅವತಾರಗಳು ಕೂಡ ಅದು ಕೃಷ್ಣ ಶಬ್ದದಿಂದ ವಾಚ್ಯವಾದದ್ದು. ಕೃಷ್ಣಸ್ತು ಭಗವಾನ್ ಸ್ವಯಂ. ಇಂತಹ ಅನುಸಂಧಾನದ ಹಿನ್ನೆಲೆಯಲ್ಲಿ ಕೃಷ್ಣ ಅಂತ ಉಪಾಸನೆ ಮಾಡಿದ. ವಿಷ್ಣು, ಇಡೀ ಜಗತ್ತಿನಲ್ಲಿ ವ್ಯಾಪಿಸಿದವನು ವಿಷ್ಣು. ಹೃಷಿಕೇಶ, ಇದು ಮುಖ್ಯವಾಗಿ ಅವನು ಉಪಾಸನೆ ಮಾಡುವಂಥದ್ದೇ. ಹೃಷಿಕ ಅಂತಂದರೆ ಇಂದ್ರಿಯಗಳು. ಆ ಇಂದ್ರಿಯಗಳಿಗೆ ಸ್ವಾಮಿ ಭಗವಂತನಾದ್ದರಿಂದ ಅವನಿಗೆ ಹೃಷಿಕೇಶ ಅಂತ. ಯಾರೆಲ್ಲ ತಪಸ್ಸು ಮಾಡಲಿಕ್ಕೆ ಹೊರಡ್ತಾರೆ ಅವರೆಲ್ಲ ಈ ರೂಪವನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು. ನಾವು ಇಲ್ಲಿಗೆ ಬಂದದ್ದು ಕೇವಲ ಊಟ ಮಾಡಿ ಮಲಗಲಿಕ್ಕೋಸ್ಕರ ಬಂದವರಲ್ವೇ ಅಲ್ಲ. ಭರತ ಚಕ್ರವರ್ತಿಯನು ಗಂಡಕಿಗೆ ಹೋದ. ನಾವು ಗಂಡಕಿಗೆ ಹೋಗದೇ ಇರಬಹುದು, ಆದರೆ ಇಲ್ಲೇ ಇದ್ದೂ ಕೂಡ ಸಾಧನೆ ಮಾಡಬೇಕು ಅಂತ ಯಾರಿಗೆಲ್ಲ ಇದೆಯೋ ಅವರೆಲ್ಲರೂ ಕೂಡ ಈ ಹೃಷಿಕೇಶ ರೂಪವನ್ನು ಅನುಸಂಧಾನ ಮಾಡಲೇಬೇಕು. ನಮ್ಮ ಇಂದ್ರಿಯಗಳು ನಮ್ಮ ಹಿಡಿತಕ್ಕೆ ಸಿಗಬೇಕು ಅಂತ ಇದ್ದರೆ ಭಗವಂತನ ಈ ನಾಮದ ಅನುಸಂಧಾನ ನಿರಂತರವಾಗಿ ನಡೆಸಬೇಕು. ಈ ಕಾರಣದಿಂದಲೇ ಎಷ್ಟೋ ಬಾರಿ ಅರ್ಜುನ ಕೃಷ್ಣನನ್ನು ಸಂಬೋಧನೆ ಮಾಡುವಾಗ ಹೃಷಿಕೇಶ ಹೃಷಿಕೇಶ ಅಂತ ಕರೀತಾನೆ. ನನ್ನ ಇಂದ್ರಿಯಗಳು ನನ್ನ ಹಿಡಿತದಲ್ಲಿಲ್ಲ, ನನ್ನ ಇಂದ್ರಿಯಗಳು ನಿನ್ನ ಹಿಡಿತದಲ್ಲಿರುವಂಥದ್ದು. ಹಾಗಾಗಿ ಈ ಇಂದ್ರಿಯಗಳ ಸ್ವಾಮಿ ನೀನು. ಕೇವಲ ರಥದ ಹಗ್ಗವನ್ನು ಮಾತ್ರ ನೀನು ಹಿಡಿದದ್ದಲ್ಲ, ಸಾರಥಿ ಅಲ್ಲ. ನನ್ನ ಮನಸ್ಸಿನ ಹಗ್ಗವು ಕೂಡ ನಿನ್ನಲ್ಲಿ ಇದೆ. ಆದ್ದರಿಂದ ಅದರ ಕಡಿವಾಣ ನಿನಗೆ ಕೊಟ್ಟಿದ್ದಾನೆ, ಅದನ್ನು ನಿಯಂತ್ರಿಸು. ಮನಸ್ಸನ್ನು ನಿಯಂತ್ರಣ ಮಾಡುವ ಮೂಲಕ ನನ್ನ ಇಡೀ ಬದುಕನ್ನು ಸಾಧನೆಯತ್ತ ಕರೆದುಕೊಂಡು ಹೋಗು ಎನ್ನುವ ಅನುಸಂಧಾನದ ಹಿನ್ನೆಲೆಯಲ್ಲಿ ಅರ್ಜುನ ಎಷ್ಟೋ ಬಾರಿ ಹೃಷಿಕೇಶ ಹೃಷಿಕೇಶ ಅಂತ ಕರೆದದ್ದುಂಟು. ಆದ್ದರಿಂದ ಹಾಗೆ ಭರತ ಚಕ್ರವರ್ತಿ ಯೋಚನೆ ಮಾಡ್ತಾ ಇದ್ದಾನೆ, ನೀನು ಹೃಷಿಕೇಶನಿದ್ದಿ. ವಾಸುದೇವ, ನೀನು ಎಂಥವನು? ನೀನು ವಾಸುದೇವ. ವಂ ಅಂತಂದರೆ ಜ್ಞಾನ ಅಂತ ಅರ್ಥ. ವ ಗತಿಗಂಧನಯೋಹೋ ಅಂತ. ಸು ಅಂತಂದರೆ ಸುಖ ಅಂತ ಅರ್ಥ. ಇದೆರಡನ್ನು ದೇವಯತಿ ನಮಗೆ ಜ್ಞಾನವನ್ನು ಕೊಟ್ಟು ನಮಗೆ ಸುಖವನ್ನು ಕೊಟ್ಟು ನಮ್ಮ ಬದುಕನ್ನು ದೇವಯತಿ ಬೆಳಗುವಂತೆ ಮಾಡ್ತಾನೆ. ಆದ್ದರಿಂದ ಅವನು ವಾಸುದೇವ. ನಮಗೆ ಗೊತ್ತಿಲ್ಲದ ಒಂದು ಸಂಗತಿ, ಅಪೂರ್ವ ವಿಷಯ ಗೊತ್ತಾದರೆ ಅದೇ ಒಂದು ಸುಖ. ಆದ್ದರಿಂದಾಗಿ ವಾಸುದೇವ ನಮೋಸ್ತುತೆ. ಇದನ್ನು ಸಾಮಾನ್ಯವಾಗಿ ಇವತ್ತು ವೈದಿಕರು ಯಜ್ಞದ ಕೊನೆಗೆ ಹೇಳುವುದುಂಟು.
ಹೀಗೆ ನಮ್ಮ ನಿತ್ಯಾನುಷ್ಠಾನದಲ್ಲಿ ಬಂದ ಎಷ್ಟೋ ಮಾತುಗಳು ಪುರಾಣದ ಒಳಗೆ ಇರುವಂಥದ್ದೇ, ನಮಗೆ ಮಾತ್ರ ಗೊತ್ತಿರುವುದಿಲ್ಲ. ನನಗೂ ಗೊತ್ತಾದದ್ದು ಇವತ್ತೇ, ಇದು ವಿಷ್ಣು ಪುರಾಣದಲ್ಲಿ ಇರುವಂಥದ್ದು ಅಂತ. ಹೀಗೆ ಎಷ್ಟೋ ಶ್ಲೋಕಗಳು ತುಂಬ ಅನುಸಂಧಾನ ಮಾಡಬೇಕಾದಂಥ ಮಾತುಗಳೆಲ್ಲ ಪುರಾಣದ ಒಳಗೆ ಕೂತಿದೆ. ಇದು ಕೇವಲ ಅವನು ಮಾತ್ರ ಉಪಾಸನೆ ಮಾಡಬೇಕಾದದ್ದಲ್ಲ ಅಲ್ವಾ. ನಾವು ಇಲ್ಲಿ ಸಾಧನೆ ಮಾಡುವವರೇ. ಶಾಲಿಗ್ರಾಮದ ಸೃಷ್ಟಿಯಾಗುವ ಗಂಡಕಿ ನದಿಯಲ್ಲಿ ನಾವಿಲ್ಲ ಎನ್ನುವುದು ಸರಿ ಇರಬಹುದು, ಆದರೆ ಆ ಗಂಡಕಿಯಲ್ಲಿ ಸಿಗುವಂಥ ಶಾಲಗ್ರಾಮದ ಹತ್ತಿರ ನಾವಿರ್ತೇವೆ. ಸಾಮಾನ್ಯವಾಗಿ ಶಾಲಿಗ್ರಾಮ ಎನ್ನುವಂಥದ್ದು ವೈದಿಕರ ಮನೆಯಲ್ಲಿ ಇರ್ತದೆ, ದೇವಸ್ಥಾನಗಳಲ್ಲಿ ಇರುತ್ತದೆ. ಅದಕ್ಕೆ ಹತ್ತಿರ ಹೋದಾಗ ನಾವು ಅಲ್ಲಿ ಶಾಲಿಗ್ರಾಮ ಇದ್ದದ್ರಿಂದ ಭಗವಂತನ ವಿಶೇಷ ಸನ್ನಿಧಾನ ಇದೆ ಅಂತ ಅನುಸಂಧಾನ ಮಾಡಿಕೊಂಡು ನಾವು ಕೂತಲ್ಲೆಲ್ಲ ಆ ಗಂಡಕಿಯನ್ನು ಅನುಸಂಧಾನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಹೀಗೆ ಸಾಧನೆ ಮಾಡ್ತಾ ಈ ಚಿಂತನೆಯನ್ನು ನಾವು ಮಾಡಬೇಕು ಅಂತ ಪುರಾಣ ಕರೆ ಕೊಡ್ತಾ ಇದೆ. ಇತಿ ರಾಜಾಹ ಭರತೋ ಹರೇರ್ನಾಮಾನಿ ಕೇವಲಂ ನಾಣ್ಯಜ್ಜಗಾದ ಮೈತ್ರೇಯ ಕಿಂಚಿಸ್ತಪ್ನಾಂತರೇ ಪಿಚ. ಹೀಗೆ ಭರತ ಹರೇಹ ನಾಮಾನಿ ಕೇವಲಂ ಜಗಾತ, ಕೇವಲ ಹರಿನಾಮವನ್ನು ಮಾತ್ರ ಉಚ್ಚಾರಣೆ ಮಾಡ್ತಾ ಇದ್ದ. ಎಷ್ಟೋ ಜನ ಹೇಳುವುದು ಉಂಟು, ನಿಮಗೆ ಬೇರೆ ಕೆಲಸ ಇಲ್ಲವಾ ಅಂತ. ಶಾಸ್ತ್ರ ಹೇಳ್ತದೆ ಅದೇ ದೊಡ್ಡ ಕೆಲಸ, ಅದು ತುಂಬ ಕಷ್ಟದ ಕೆಲಸ, ಏನು ಸುಲಭದ ಕೆಲಸ ಅಂತ ತಿಳ್ಕೊಂಡಿದ್ದೀರಾ? ಸಾಮಾನ್ಯ ಲೋಕದಲ್ಲಿ ಅದೇನು ಕೆಲಸ, ಇಡೀ ದಿನ ಹರೇ ರಾಮ ಹರೇ ಕೃಷ್ಣ ಹೇಳ್ತಾ ಇದ್ರೆ ಆಯ್ತು, ಹೇಳಿ ನೋಡುವ. ಒಂದು ಸಂಕಲ್ಪ ಮಾಡಿ ನಿರಂತರವಾಗಿ 10 ನಿಮಿಷ ಹೇಳ್ತೇನೆ ಅಂತ, ಕೇವಲ 10 ನಿಮಿಷ, ಬೇಡ ಬಿಡಿ 5 ನಿಮಿಷ, ಕೇವಲ 5 ನಿಮಿಷ ಕೆಲಸ ಮಾಡ್ತಾ ಇರುವಾಗಲೂ ಕೃಷ್ಣ ಚಿಂತನೆಯನ್ನು, ಹರಿನಾಮ ಸ್ಮರಣೆಯನ್ನು ನಾನು ಮಾಡ್ತೇನೆ ಅಂತ. ಜನ್ಮಾಂತರದಲ್ಲಿ ಪುಣ್ಯ ಮಾಡಿರಬೇಕು. ಪ್ರತಿಯೊಂದು ಮಾಡುವ ಕರ್ಮದ ನಡುವೆಯೂ ಕೃಷ್ಣನ ಚಿಂತನೆ ಬರಬೇಕಾದ್ರೆ, ಅದಕ್ಕೆ ಒಂದು ವೇಳೆ ಯಾರಾದರೂ ಮಾಡ್ತಾ ಇದ್ದಾರೆ ಅಂತಾದರೆ ದೊಡ್ಡ ಸಾಧಕ ಅಂತ ಅರ್ಥ. ಏನು ಸಣ್ಣ ಕೆಲಸ ಅಲ್ಲ ಅದು, ಮತ್ತು ಸುಲಭದ ಸಂಗತಿ ಖಂಡಿತ ಅಲ್ಲ. ದೊಡ್ಡ ತಪಸ್ಸದು. ಆಚೆ ಈಚೆ ನಡೀತಾ ಇರುವಾಗ ಯಾವುದೋ ಕೆಲಸದಲ್ಲಿ ತೊಡಗಿಕೊಂಡಾಗ ಹರೇ ಕೃಷ್ಣ 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 ಅಂತ ಹೇಳ್ತಾ ಇರಬೇಕಾದ್ರೆ ಜನ್ಮಾಂತರದಲ್ಲಿ ತುಂಬ ಪುಣ್ಯ ಮಾಡಿರಬೇಕು. ಇದು ಕೇವಲ ನಾನು ಹೇಳುವ ಮಾತು ಅಲ್ಲ, ಭಾಗವತದಲ್ಲಿ ಬರುವಂಥ ಕುಂತಿ ಸ್ತುತಿ ಇದೆ. ಕುಂತಿ ಇದನ್ನು ಹೇಳ್ತಾಳೆ, ಕೃಷ್ಣ ಸ್ಮರಣೆ ಬರಬೇಕಾದ್ರೆ ಜನ್ಮಾಂತರದಲ್ಲಿ ಪುಣ್ಯ ಮಾಡಿರಬೇಕು, ಇಲ್ಲದಿದ್ದರೆ ಬರುವುದಿಲ್ಲ ಅಂತ. ಹಾಗಾಗಿ ನಾಣ್ಯಜ್ಜಗಾದ ಮೈತ್ರೇಯ ಕಿಂಚಿತ್ ಸ್ವಪ್ನಾಂತರೇ ಪಿಚ. ರಾತ್ರಿ ಮಲಗಿದ್ದಾಗ ಸ್ವಪ್ನ ಬಿದ್ದಾಗಲೂ ಕೂಡ ಇವನ ನಾಲಿಗೆಯಲ್ಲಿ ಮಾತ್ರ ಕೃಷ್ಣ ಯಜ್ಞೇಶ ಅಚ್ಯುತ ಗೋವಿಂದ ಮಾಧವಾನಂತ ಕೇಶವ ಕೃಷ್ಣ ವಿಷ್ಣು ಋಷಿಕೇಶ ವಾಸುದೇವ ನಮೋಸ್ತುತೆ ಇದನ್ನು ಹೇಳುತ್ತಾ ಇದ್ದಾನಂತೆ. ಸ್ವಪ್ನಾಂತರೇ ಪಿಚ ಏತತ್ ಪದಂ ತದರ್ಥಂಚ ವಿನಾ ನಾಣ್ಯದ ಚಿಂತೆಯತ್ ಅಂತ. ಏತತ್ ಪದಂ, ಈ ಪದವನ್ನು ಹೇಳಿದ, ತದರ್ಥಂಚ, ನಾವು ಕೆಲವೊಮ್ಮೆ ಹರೇ ಕೃಷ್ಣ ಅಂತ ಹೇಳ್ಬೋದು, ಆದರೆ ಹರೇ ಎನ್ನುವ ಅರ್ಥಾನುಸಂಧಾನ ನಮ್ಮಲ್ಲಿ ಇಲ್ಲದೇ ಇರಬಹುದು. ಪಾಪ ಪರಿಹಾರ ಮಾಡುವವನು ಎನ್ನುವುದು ಹರಿನಾಮದ ಅರ್ಥ. ಕೃಷ್ಣ ಎನ್ನುವ ಒಂದು ಅರ್ಥ ನೋಡಿದೆವು, ಕರ್ಷತೀತಿ ಕೃಷ್ಣ, ಸೆಳೆತ, ನಮ್ಮ ಅಂತರಂಗವನ್ನು ಸೆಳೆಯುವವನು ಅಂತ ಒಂದರ್ಥ. ಇದು ಅದರ ಅರ್ಥ. ಈ ಅರ್ಥಾನುಸಂಧಾನ ಇಲ್ಲದೆಯೇ ಕೆಲವೊಮ್ಮೆ ನಾವು ಹೇಳಬಹುದು, ಅದಕ್ಕೆ ಚಾಂಟಿಂಗ್ ಕೇವಲ. ಆದರೆ ಇಲ್ಲಿ ಇವನು ಮಾಡ್ತಾ ಇರುವಂಥದ್ದು ಏತತ್ ಪದಂ, ಯಜ್ಞೇಶ ಅಚ್ಯುತ ಗೋವಿಂದ, ಇದು ಪದಂ ತದರ್ಥಂಚ, ಅದರ ಅರ್ಥಾನುಸಂಧಾನವನ್ನು ನಿರಂತರ ಮಾಡ್ತಾ ಇದ್ದೇನೆ. ನಾಣ್ಯದ ಚಿಂತೆಯತೆ, ಬೇರೆ ಯಾವ ಚಿಂತನೆಯನ್ನು ಕೂಡ ಅವನು ಮಾಡಲಿಕ್ಕೇ ಇಲ್ಲ ಅಂತ. ಹಾಗಾದರೆ ಸುಮ್ಮನೆ ಕುತ್ಕೊಂಡಿದ್ನ. ಸಮಿತ್ ಪುಷ ಕುಶಾದಾನಂ ಚಕ್ರೇ ದೇವ ಕ್ರಿಯಾಕೃತೆ ನಾಣ್ಯಾನಿ ಚಕ್ರೇ ಕರ್ಮಾಣಿ ನಿಸ್ಸಂಗೋ ಯೋಗ ತಾಪಸಃ. ಯಜ್ಞಕ್ಕೆ ಬೇಕಾದಂಥ ಸಮಿಧೆ, ಅವನ ಸನ್ಯಾಸಾಸ್ತ್ರವನ್ನು ಸ್ವೀಕಾರ ಮಾಡಿದ್ದಲ್ಲ ಭರತ ಚಕ್ರವರ್ತಿ. ಎಲ್ಲವನ್ನು ತ್ಯಾಗ ಮಾಡಿ ತಪಸ್ಸಿಗೋಸ್ಕರ ಅಲ್ಲಿ ಬಂದಿದ್ದಾನೆ. ಅವನು ಚಕ್ರವರ್ತಿ. ಹಾಗಾಗಿ ಅಗ್ನಿಮುಖದಲ್ಲಿ ಆರಾಧನೆ ಮಾಡ್ತಾ ಇದ್ದಾನೆ. ನಿರಂತರವಾಗಿ ಕಣ್ಮುಚ್ಚಿ ಕೂತದ್ದಲ್ಲ, ಕಾಡಿಗೆ ಹೋಗಿ ಯಜ್ಞಕ್ಕೆ ಬೇಕಾದಂಥ ಸಮಿಧೆಗಳನ್ನು ತರ್ತಾ ಇದ್ದಾನೆ, ದರ್ಬೆಗಳನ್ನು ತರ್ತಾ ಇದ್ದಾನೆ. ಚಕ್ರೇ ದೇವ ಕ್ರಿಯಾ ಕೃತೆ, ಯಾವುದೆಲ್ಲ ದೇವರಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾನೋ ಆ ಎಲ್ಲ ಕೆಲಸಗಳ ನಡುವೆಯೂ ಕೂಡ ದೇವರ ಚಿಂತನೆ ಇದೆ. ನಾವು ಇತರ ಕ್ರಿಯೆಗಳನ್ನು ಬಿಡಬೇಕು ಅಂತಲ್ಲ, ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಅದರ ನಡುವಿಗೆ ದೇವರ ಅನುಸಂಧಾನ ಮಾಡಿಬಿಟ್ಟೆವು ಅಂತಾದರೆ ಸಮಿಧೆ ತಂದದ್ದು ಭಗವಂತನ ಆರಾಧನೆ, ದರ್ಬೆ ಕೊಯ್ದದ್ದು ಕೂಡ ಭಗವಂತನ ಆರಾಧನೆ ಆಯಿತು ಅಂತ. ಕರ್ಮ ನಿಸ್ಸಂಗೋ ಯೋಗ ತಾಪಸಃ ಜಗಾಮ ಸೋಭಿಷೇಕಾರ್ಥಂ ಏಕದಾತು ಮಹಾನಿಧಂ.
ಸ್ನಾನಕ್ಕೋಸ್ಕರ ಅವನು ಅಲ್ಲಿ ಹೇಳುವಾಗಲೇ ಹೇಳ್ತಾ ಇದ್ದಾರೆ. ಇದು ಪುರಾಣದ ಒಂದೊಂದು ತುಂಡನ್ನು ನಾವು ಗಮನ ಕೊಡಲಿಕ್ಕಿರುವಂಥದ್ದು. ಆದರೂ ನಾವು ಕೆಲವೊಂದು ಮಾತ್ರ ಅಭಿಷೇಕಾರ್ಥಂ, ಅಭಿಷೇಕಕ್ಕೋಸ್ಕರ ನದಿಗೆ ಹೋದ ಅಂತ. ದೇವರ ಅಭಿಷೇಕಕ್ಕಲ್ಲ ಇಲ್ಲಿ ಹೇಳ್ತಾ ಇರೋದು, ತನ್ನ ಅಭಿಷೇಕಕ್ಕೋಸ್ಕರ ಅವನು ಸ್ನಾನ ಏನು ಮಾಡ್ತಾ ಇದ್ದಾನೆ, ನಾವು ಅದನ್ನು ಸ್ನಾನ ಅಂತ ಕರೆದರೆ ಅದೊಂದು ಯಜ್ಞ. ಅದು ಬಿಂಬರೂಪಿಯಾದಂಥ ಭಗವಂತನಿಗೆ ಸ್ನಾನ ಎನ್ನುವಂಥದ್ದು ಅದು ಅಭಿಷೇಕ. ಒಳಗಿನಿಂದ ಭಗವಂತ ನೆಲೆ ನಿಂತಿದ್ದಾನೆ. ಸಿಂಚೇತ್ ಪುರುಷ ಸೂಕ್ತೇನ ಸ್ವದೇಹಸ್ಥಂ ಹರಿಂ ಸ್ಮರನ್ ಅಂತ ಶ್ರೀಮದ್ ಆಚಾರ್ಯರ ಮಾತು. ನದಿ ಸ್ನಾನ ಮಾಡುವಾಗ ಆ ನದಿಯ ನೀರನ್ನು ತೆಗೆದುಕೊಂಡು ಶಂಖಮುದ್ರೆಯಿಂದ ತಲೆಗೆ ಹಾಕಿಕೊಳ್ಳುವಂಥದ್ದು. ಒಳಗಿನಿಂದ ಶ್ರೀಹರಿ ಇದ್ದಾನೆ, ಅವನಿಗೆ ಮಾಡುವ ಅಭಿಷೇಕ ಅಂತ. ಸ್ನಾನ ಅಲ್ಲ, ಅದು ಒಂದು ಭಗವಂತನ ಆರಾಧನೆ. ಅವನು ಹಾಗೆ ಮಾಡ್ತಾ ಇದ್ದೇನೆ, ಅದಕ್ಕೆ ಅದನ್ನು ತೋರಿಸಬೇಕು ಎನ್ನುವ ದೃಷ್ಟಿಯಿಂದ ಪರಾಶರರು ಹೇಳ್ತಾ ಇದ್ದಾರೆ, ಜಗಾಮಸೋ ಸಹ ಅಭಿಷೇಕಾರ್ಥಂ ಏಕಧಾತು ಮಹಾನದಿಂ. ನದಿಗೆ ಹೋದ, ಗಂಡಕಿ ನದಿ ಸ್ನಾನಕ್ಕೆ ಹೋಗಿದ್ದಾನೆ, ಸ್ನಾನ ಮಾಡಿದ, ತಪಸ್ಸಿಗೋಸ್ಕರ ಕೂತ್ಕೊಳ್ಬೇಕು. ಆಗ ಒಂದು ಜಿಂಕೆ ಅಲ್ಲಿ ಓಡಿ ಬಂದಿದೆ. ಸಿಂಹಸ್ಯ ನಾದ ಸುಮಹಾನ್ ಸರ್ವಪ್ರಾಣಿ ಭಯಂಕರ, ಭಯಾನಕವಾದಂತಹ ಸಿಂಹದ ನಾದ ಕೇಳಿದೆ. ಅದು ಗರ್ಭಿಣಿ ಜಿಂಕೆ. ಅದು ತತಸ್ಸ ಸಹಸಾ ತ್ರಾಸಾತ್ ಅಪ್ಲುತ ನಿಮ್ನಗಾತಟಂ ನದ್ಯಾಂ ಗರ್ಭ ಪಪಾತಃ. ಅದು ಹೆದರಿ, ಆ ಸಿಂಹದ ಗರ್ಜನೆಗೆ ಹೆದರಿ ಜಿಂಕೆ ಹಾರಿದಾಗ ಅದರ ಗರ್ಭ ಎನ್ನುವಂಥದ್ದು, ಜಿಂಕೆಯ ಗರ್ಭ ಅದು ಪ್ರಸವ ಆಯಿತು. ಜಿಂಕೆ ಸತ್ತಿತು. ನದಿಯಲ್ಲಿ ಆ ಜಿಂಕೆಯ ಮರಿ ಬಿದ್ದಿದೆ. ಅದನ್ನು ಅವನು ತಂದನಂತೆ. ಮೃಗಪೋತಂ ಸಮಾದಾಯ ನಿಜಮಾಶ್ರಮಮಾಗತಃ ಅಂತ ತಂದು ಅದನ್ನು ತುಂಬ ಪ್ರೀತಿಯಿಂದ ಸಾಕಲಿಕ್ಕೆ ಶುರು ಮಾಡಿದ್ದಾನೆ.